ಕೇವಲ ಈ ಸರ್ಕಾರ ನಾನು ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ ಅನ್ನೋದ್ರಲ್ಲೇ ಇದೆ. ಜನರ ಕೆಲಸಗಳನ್ನು ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಗ್ಯಾರಂಟಿಗಳು ಹೇಳಿದರು, ಇದುವರೆಗೂ ಕೂಡ ಅನೇಕ ಜನರಿಗೆ ಗ್ಯಾರಂಟಿಗಳ 3-4 ತಿಂಗಳಾದರೂ ಸಿಗ್ತಾ ಇಲ್ಲ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನೇ ಮುಂದೆ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಅವಧಿಗೂ ಅಂದರೆ 5 ವರ್ಷ ಅಂತ. ಅಂದರೆ ಇದರಲ್ಲೇ ಗೊತ್ತಾಗತ್ತೆ ಅವರ ಸ್ಥಾನಕ್ಕೆ ಕುತ್ತು ಬಂದಿದೆ. ನಾನು ಈಗ ಹೇಳೋದು, ಇಲ್ಲಿವರೆಗೂ ಮೊದಲು ಅವರು ಮುಖ್ಯಮಂತ್ರಿ ಆದಾಗ ಬಹುಶಃ ಎಲ್ಲರ ವಿಶ್ವಾಸ ಗಳಿಸಿಯೇ ಮುಖ್ಯಮಂತ್ರಿ ಆಗಿದ್ರು ಅಂತ ಭಾವಿಸೋಣ. ಆದರೆ ಈ ಇತ್ತೀಚೆಗೆ 1 ತಿಂಗಳಿಂದ ಏನು ನಡೀತಾ ಇದೆಯೋ ಕಾಂಗ್ರೆಸ್ ಪಕ್ಷದಲ್ಲಿ ಈ ಅಗ್ಗಜಗ್ಗಾಟ, ಇದಾದ ಮೇಲೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಕಾಗೆ ಅವರು ಹೇಳಿದ್ರು, ಅವರ ಮಾನಸಿಕ ಸ್ಥಿತಿಯೇ ಸರಿ ಇಲ್ಲ ಅಂತ. ಅವರು ಮನೆಯಲ್ಲಿರೋದೇ ಲೇಸು ಅಂತ ಅಂದಮೇಲೆ ನಿಮ್ಮ ಶಾಸಕರು ನಿಮ್ಮನ್ನ ಯಾವ ಮಟ್ಟಕ್ಕೆ ಗೌರವಿಸ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಈಗೇನು ಚಾಲೆಂಜ್ ಮಾಡಿ ಮುಂದಿನ 5ನೇ ವರ್ಷದವರೆಗೂ ನಾನೇ ಮುಖ್ಯಮಂತ್ರಿ ಅಂತ ನೀವು ಹೇಳ್ಕೊಂಡು ಹೋಗ್ತಿದ್ರೆ, ನೀವು ಪಕ್ಷವನ್ನು ಥ್ರೆಟ್ ಮಾಡಿ ಭಯ ಇಡಿಸಿ ನೀವೇನಾದರೂ ನನಗೆ ಅಧಿಕಾರದಿಂದ ತೆಗೆದ್ರೆ ನಿಮ್ಮ ಕಾಂಗ್ರೆಸ್ಸನ್ನೇ ತೆಗೆತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ಈಗ ಮುಂದುವರೆದಿದ್ದೀರಿ. ನಿಮಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ನಿಮ್ಮ ಈ ಮಾತಿನಲ್ಲಿ ಅರ್ಥ ಆಗಿದೆ.